ಹೈದರಾಬಾದ್ ಟು ಬೆಂಗಳೂರು ಬಸ್ ದುರಂತ ಪ್ರಕರಣ ಮೃತಪಟ್ಟ 19 ಪ್ರಯಾಣಿಕರ ಡಿಎನ್ಎ ಟೆಸ್ಟ್ ನಡೆಸಲಾಗುತ್ತೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತ ಬಸ್ ದುರಂತ 20 ಜನರನ್ನ ಬಲಿ ಪಡೆಯುತ್ತೆ. ಈಗ 19 ಪ್ರಯಾಣಿಕರ ಡಿಎನ್ಎ ಟೆಸ್ಟ್ಗೆ ಮುಂದಾಗಿದೆ ಕರ್ನೂಲ್ ಜಿಲ್ಲಾಡಳಿತ. ಕರ್ನೂಲ್ ಜಿಲ್ಲಾಸ್ಪತ್ರೆಯಲ್ಲಿ ಡಿಎನ್ಎ ಟೆಸ್ಟ್ಗೆ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸದ್ಯ 6 ಕುಟುಂಬ ಸದಸ್ಯರ ಸ್ಯಾಂಪಲ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ರಕ್ತದ ಮಾದರಿ ಸೇರಿ ಡಿಎನ್ಎ ಟೆಸ್ಟ್ಗೆ ಬೇಕಾದ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿದ್ದಾರೆ. 13 ಜನರ ಕುಟುಂಬ ಸದಸ್ಯರು ಡಿಎನ್ಎ ಟೆಸ್ಟ್ಗೆ ಬರುವಂತೆ ಸೂಚನೆ ಕೂಡ ಕೊಡಲಾಗಿದೆ. ಬಸ್ ದುರಂತದಲ್ಲಿ ಮೃತಪಟ್ಟವರ ಕುಟುಂಬ ಸದಸ್ಯರಿಗೆ ಸೂಚನೆ ಈಗಾಗಲೇ ಹೋಗಿದೆ. ಜೊತೆಗೆ ಜಿಲ್ಲಾಡಳಿತ ಡಿಎನ್ಎ ಟೆಸ್ಟ್ಗೆ ಬೇಕಿರುವಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ. 6 ಕುಟುಂಬ ಸದಸ್ಯರ ಸ್ಯಾಂಪಲ್ ಅನ್ನು ಈಗಾಗಲೇ ಸಂಗ್ರಹಿಸಲಾಗಿದೆ. ಪ್ರತಿನಿಧಿ ಭೀಮೇಶ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಆಂಧ್ರದ ಕರ್ನೂಲ್ ಬಳಿ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 19 ಮೃತದೇಹಗಳನ್ನ ಈಗಾಗಲೇ ಕರ್ನೂಲ್ ನಗರದಲ್ಲಿರ್ತಕ್ಕಂಥ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ 19 ಮೃತದೇಹಗಳೇನಿದೆ ಇದಕ್ಕೆ ಸಂಬಂಧಪಟ್ಟಂತೆ 19 ಜನರ ಏನು ಕುಟುಂಬಸ್ಥರಿಂದ ಡಿಎನ್ಎ ಸ್ಯಾಂಪಲ್ ಕಲೆಕ್ಟ್ ಮಾಡಲಿಕ್ಕೆ ಸದ್ಯ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ದೃಶ್ಯದಲ್ಲಿ ತಾವು ನೋಡಬಹುದು ಯಾವ ರೀತಿ ಕರ್ನೂಲ್ ನಗರದಲ್ಲಿರ್ತಕ್ಕಂಥ ಜಿಲ್ಲಾಡಳಿತದ ಜಿಲ್ಲಾಸ್ಪತ್ರೆ ಒಳಗಡೆ ಯಾವ ರೀತಿ ಇದೆ ಅನ್ನುವಂಥದ್ದು. ಅಂದ್ರೆ ಸಾಕಷ್ಟು ರೀತಿಯಲ್ಲಿ ಪೊಲೀಸರಾಗಿರ್ಬೋದು ಮತ್ತು ಮೃತರ ಕುಟುಂಬಸ್ಥರನ್ನ ಈಗಾಗಲೇ ಪೊಲೀಸ್ ಸಿಬ್ಬಂದಿ ಕರೆಸಿರುವಂಥದ್ದು. ಅಂದ್ರೆ ಮೃತರು ಯಾರೆಲ್ಲ ಇದ್ದಾರೆ ಅವರ ಕುಟುಂಬಸ್ಥರು ಮತ್ತು ಸಂಬಂಧಪಟ್ಟಂತೆ ಯಾರೆಲ್ಲ ಇದ್ದಾರೆ ಎಲ್ಲರನ್ನೂ ಕರೆಸಿ ಅವ್ರ ಅಂದ್ರೆ ರಕ್ತ ಸಂಬಂಧದಲ್ಲಿ ಯಾರೇ ಇದ್ದಾರೆ ಅವ್ರನ್ನ ಕರೆಸಿ ಎಲ್ಲೊಂದ್ ಕಡೆ ಡಿಎನ್ಎ ಟೆಸ್ಟ್ ಮಾಡುವಂತ ಕೆಲಸದಲ್ಲಿ ಸದ್ಯ ಪೊಲೀಸ್ ಸಿಬ್ಬಂದಿ ತೊಡಗಿರುವಂಥದ್ದು. ಈಗಾಗಲೇ ಜಂಟಿ ಪತ್ರಿಕಾಗೋಷ್ಠಿಯನ್ನು ಕೂಡ ಅಧಿಕಾರಿಗಳು ಮಾಡಿದ್ರು. ಎಲ್ಲೊಂದ್ ಕಡೆ ಘಟನೆಗೆ ಸಂಬಂಧಪಟ್ಟಂತೆ ಎಳೆಯಾಗಿ ಮಾಹಿತಿಯನ್ನ ಬಿಚ್ಚಿಟ್ಟಿದ್ರು. ಇದಾದ ಬಳಿಕ 19 ಜನ ಮೃತಪಟ್ಟಿದ್ದಾರೆ. ಸಂಬಂಧಪಟ್ಟಂತೆ ಡಿಎನ್ಎ ಟೆಸ್ಟ್ ಮಾಡಿ ಮೃತದೇಹಗಳನ್ನ ಹಸ್ತಾಂತರ ಮಾಡೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ದೃಶ್ಯದಲ್ಲಿ ತಾವು ನೋಡಬಹುದು ಪೊಲೀಸ್ ಅಧಿಕಾರಿಗಳ ತಂಡ ಕೂಡ ಈ ಶವಾಗಾರದ ಬಳಿ ಬೀಡು ಬಿಟ್ಟಿರುವಂಥದ್ದು. ಎಲ್ಲೊಂದ್ ಕಡೆ 19 ಜನರು ಏನಿದ್ದಾರೆ ಇವರಿಗೆ ಸಂಬಂಧಪಟ್ಟಂತಹ ಸಂಬಂಧಿಕರು ಯಾರಿದ್ದಾರೆ ಅವ್ರನ್ನ ಕರೆಸಿ ಈಗಾಗಲೇ 6 ಜನರ ಡಿಎನ್ಎ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿರುವಂಥದ್ದು. ಈ ಒಂದು ವರದಿ ಬರಲಿಕ್ಕೆ 2 ರಿಂದ 3 ದಿನಗಳಾಗುತ್ತೆ. ಇದಾದ ಬಳಿಕ ಮೃತದೇಹಗಳನ್ನ ಹಸ್ತಾಂತರ ಮಾಡಲಿಕ್ಕೂ ಕೂಡ ಸದ್ಯ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ಒಟ್ಟು 15 FSL ತಂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯಪ್ರವೃತ್ತರಾಗಿರುವಂಥದ್ದು. ಜೊತೆಗೆ 10 ಡಿಎನ್ಎ ತಜ್ಞರ ಟೀಮ್ ಕೂಡ ಈಗ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡ್ತಾ ಇರುವಂತದ್ದು. ಜೊತೆಗೆ 5 ತಂಡಗಳು ಎಲ್ಲೊಂದ್ ಕಡೆ ಅಗ್ನಿ ಅವಘಡ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಲಾಗ್ತಿದೆ ಅಂತ ಹೇಳಿ ಗೃಹ ಸಚಿವೆ ಅನಿತಾ ಅವರು ಕೂಡ ಮಾಹಿತಿಯನ್ನ ನೀಡಿರುವಂತದ್ದು. ಎಲ್ಲೊಂದ್ ಕಡೆ ದೊಡ್ಡ ದುರಂತಕ್ಕೆ ಈ ಒಂದು ಪ್ರಕರಣ ಸಾಕ್ಷಿಯಾಗಿದೆ. ಹೀಗಾಗಿ ಇದನ್ನ ಎಲ್ಲೊಂದ್ ಕಡೆ ಚಾಲೆಂಜಿಂಗ್ ಆಗಿ ತಗೊಂಡಿರುವಂತಹ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸುವಂತದ್ದು. ಜೊತೆಗೆ ಮೃತರು ಯಾರೆಲ್ಲ ಇದ್ದಾರೆ ಅವರಿಗೆ ಸೂಕ್ತ ಪರಿಹಾರವನ್ನು ನೀಡುವಂತಹ ಕೆಲಸದಲ್ಲಿ ತೊಡಗಿರುವಂತದ್ದು. ಅಂದ್ರೆ ಒಳಗಡೆ ಯಾರೆಲ್ಲ ಮೃತರ ಕುಟುಂಬಸ್ಥರು ಬರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ದಾಖಲಾತಿಗಳನ್ನ ಪರಿಶೀಲನೆ ಮಾಡುವಂಥದ್ದು ಮತ್ತೆ ರಕ್ತದ ಮಾದರಿ ಸೇರಿ ಡಿಎನ್ಎಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಟೆಸ್ಟ್ ಗಳನ್ನ ಮಾಡ್ತಾರೆ ಪ್ರತಿಯೊಂದನ್ನು ಮಾಡಿ ಕಳಿಸಲಾಗ್ತಿರುವಂತಹ ಸದ್ಯ ಸ್ಥಿತಿ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಎಲ್ಲೊಂದ್ ಕಡೆ ಈಗ ಸದ್ಯಕ್ಕಿರುವಂತಹ ಮಾಹಿತಿ ಅಂದ್ರೆ 6 ಜನರ ಒಂದು ಡಿಎನ್ಎ ಸ್ಯಾಂಪಲ್ ನ ಸದ್ಯ ಕಲೆಕ್ಟ್ ಮಾಡಿರುವಂತದ್ದು. ಉಳಿದವರು ಯಾರಿದ್ದಾರೆ ಅವರು ಕುಟುಂಬಸ್ಥರಿಗೂ ಕೂಡ ಪೊಲೀಸರು ಕರೆ ಮಾಡಿ ಡಿಎನ್ಎ ಸ್ಯಾಂಪಲ್ ಕೊಡ್ಲಿಕ್ಕೆ ಬರ್ಲಿಕ್ಕೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಸದ್ಯ ಇದು ಕರ್ನೂಲ್ ನಗರದಲ್ಲಿರ್ತಕ್ಕಂಥ ಜಿಲ್ಲಾಸ್ಪತ್ರೆ ಬಳಿ ಕಂಡು ಬರ್ತಾ ಇರುವಂತದ್ದು. ಡಿಎನ್ಎ ಸ್ಯಾಂಪಲ್ ಸಂಗ್ರಹ ಮಾಡಲಿಕ್ಕೆ ಸದ್ಯ ಜಿಲ್ಲಾಡಳಿತ ಮುಂದಾಗಿರುವಂತದ್ದು. ಸಂಬಂಧಪಟ್ಟಂತೆ ತಜ್ಞರ ತಂಡ ಕೂಡ ಕಾರ್ಯಪ್ರವೃತ್ತವಾಗಿ ಕೆಲಸ ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ಕರ್ನೂಲು.